ಕೇಂದ್ರ ಸರ್ಕಾರದ ಜನ ವಿರೋಧ ನೀತಿ ಪ್ರತಿಭಟಿಸಿ ಸಿಪಿಎಂ ಪಕ್ಷದಿಂದ ಜನ ಆಂದೋಲನ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಸಿಪಿಎಂ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಜನ ವಿರೋಧ ನೀತಿ ಪ್ರತಿಭಟಿಸಿ ಜನ ಆಂದೋಲನಕ್ಕೆ ಧನ ಸಹಾಯ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು. 2014ರಿಂದ ಕೇಂದ್ರದಲ್ಲಿ ಆಳುತ್ತಿರುವ ಬಿಜೆಪಿ ಸರ್ಕಾರ ದೇಶ ಮತ್ತು ವಿದೇಶದ ಬಂಡವಾಳ ಶಾಹಿಗಳ ಪರವಾಗಿ ಕೆಲಸ ಮಾಡುತ್ತಿದೆ. 2014ರಿಂದ ನಿರಂತರ ಬೆಲೆ ಏರಿಕೆ ಹೆಚ್ಚು ಮಾಡುತ್ತಿದೆ, ನಿರುದ್ಯೋಗ ಬೆಳೆಯುತ್ತಿದೆ. ಸರ್ಕಾರಗಳ ಈ ಜನ ವಿರೋಧ ನೀತಿಯನ್ನು ಪ್ರತಿಭಟಿಸಿ ಬರುವ ಡಿಸೆಂಬರ್ 21ರಂದು ಬೃಹತ್ ಬೆಂಗಳೂರು ಚಲೋ ನಡೆಸಿ ಹಲವು ಬೇಡಿಕೆಗಳಿಗಾಗಿ ಒತ್ತಾಯಿಸಲಾಗುವುದು ಎಂದು ಬೆಳಗಾವಿ ಸಿಪಿಎಂ ಜಿಲ್ಲಾ ಮುಖಂಡ ಗೈಬುಸಾಬ್ ಜೈನೇಖಾನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಐಟಿಯು ತಾಲೂಕು ಅಧ್ಯಕ್ಷ ನಾಗಪ್ಪ ಸಂಗೊಳ್ಳಿ, ಫಾರೂಕ್ ಶೇಖ್, ದಿವಾಣ್ ಸಾಬ್ ಬೈರಗ್ದಾರ್, ತಿಪ್ಪಣ್ಣ ನಾವಿ, ತೌಫಿಕ್ ಗೋಕಾಕ್, ಅಶೋಕ್ ಹಡಪತ್ ಇನ್ನಿತರರು ಉಪಸ್ಥಿತರಿದ್ದರು. ಯಾವ ಕಾರಣಕ್ಕಾಗಿ ತಾವು ನಿಧಿ ಸಂಗ್ರಹ ಮಾಡತ್ತಿದ್ದೀರಿ? ಇದೇ ಡಿಸೆಂಬರ್ 21ನೇ ತಾರೀಕಿಗೆ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ, ರೈತ ವಿರೋಧಿ ನೀತಿಗಳನ್ನು ವಿರೋಧಿಸಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ರಾಜಕೀಯ ಪ್ರಚಾರ ಆಂದೋಲನ ನಡೆದಿದೆ. ಅದರ ಭಾಗವಾಗಿ ರಾಮದುರ್ಗದಲ್ಲಿಯೂ ಸಹ ಭಾಳಷ್ಟು ಗ್ರಾಮ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ, ಎಲ್ಲ ವಾರ್ಡ್ಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಓಡಾಡಿ ಜನರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ಮೊನ್ನೆದ್ದು ಈ ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡ್ಯಾರ. ಈ ಕಾರ್ಮಿಕರ ಕಾನೂನು ಬದಲಾವಣೆ ಮಾಡುವುದರಿಂದ ಏನು ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳಿತ್ತು ಮೊದಲ, ಆ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡಿ ಅದನ್ನು ಕಸಗೊಳ್ಳುವಂಥ ಒಂದು ಕುತಂತ್ರ ಮಾಡಿದೆ. ಈಗಾಗಲೇ ನವೆಂಬರ್ 21ಕ್ಕೆ ಅದನ್ನು ಜಾರಿ ಮಾಡ್ಯಾರ. ಅದೇ ರೀತಿ 1,20,000 ರೂಪಾಯಿ ಯಾರ್ದು ವಾರ್ಷಿಕ ವರಮಾನ ಇದೆ ಅಂಥವರ BPL ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಹೊರಟಿದೆ. ಇದು ಬಡವರ ವಿರೋಧಿ ನೀತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದೇ ನಿಟ್ಟಿನಲ್ಲಿ ಏನು ಕಲ್ಯಾಣ ಮಂಡಳಿ ಇದೆ, ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಏನಿದೆ, ಆ ಮಂಡಳಿಯಲ್ಲಿ ಒಂದು ಬಿಲ್ಡಿಂಗ್ ಯಾರಾದರೂ ಕಟ್ಟಿದರೆ 10 ಲಕ್ಷ ರೂಪಾಯಿವರೆಗೆ ಅವ್ರದ್ದು ಸೆಸ್ ಅಂತೇಳಿ ಕಲ್ಯಾಣ ಮಂಡಳಿಗೆ ಜಮಾ ಹಾಕಿತ್ತು ದುಡ್ಡು. ಆಮೇಲೆ ಕಟ್ಟಡ ಕಾರ್ಮಿಕರದ್ದು ಕಾರ್ಡ್ ಮಾಡಿಸಿದ್ದಾಗಲಿ, ರಿನ್ಯೂವಲ್ ಮಾಡಿಸಿದ್ದಾಗಲಿ ರೊಕ್ಕನೂ ಜಮಾ ಹಾಕಿತ್ತು. ಅದರಿಂದ ಕಾರ್ಮಿಕರಿಗೆ ಸೌಲಭ್ಯಗಳು ಸಿಗ್ತಾ ಇತ್ತು. ಈಗ ಅದನ್ನು 50 ಲಕ್ಷಕ್ಕೆ ಏರಿಸ್ಯಾರ. ಅಂದರೆ 50 ಲಕ್ಷದವರೆಗೇನೋ ಮಧ್ಯಮ ವರ್ಗದವರಾಗಲಿ ಅಥವಾ ಬಡವರಾಗಲಿ ಮನೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಅದರ ಅರ್ಥ ಏನಂದರೆ ಕಲ್ಯಾಣ ಮಂಡಳಿಗೆ ಹೋಗುವಂಥ ದುಡ್ಡು ಕಮ್ಮಾಗಿಬಿಡ್ತು. ಇಲ್ಲೇ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳು ಎಲ್ಲ ಬಂದಾಗಿಬಿಡ್ತಾವೆ. ಆದ್ದರಿಂದ ಈ ಮಾರಕವಾದಂಥ ಕಾಯ್ದೆಗಳನ್ನು ತರಬಾರದು ಅಂತೇಳಿ ಆಮೇಲೆ 50, 53, 57 ನಂಬರ್ ಫಾರ್ಮ್ಗಳನ್ನು ಬಗರ್ ಹುಕುಂ ಸಾಗುವಳಿ ಮಾಡುವಂಥ ರೈತರು ಏನು ತುಂಬಿಕೊಟ್ಟಾರೆ ಅವರು ಎಲ್ಲರಿಗೂ ಹಕ್ಕುಪತ್ರಗಳನ್ನು ಕೊಡಬೇಕು ಅಂಥೇಳಿ ನಮ್ಮ ಒತ್ತಾಯ ಇದೆ. ಅದೇ ನಿಟ್ಟಿನಲ್ಲಿ ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡಿದಂಥ ರೈತರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು ಅನ್ನುವಂಥದ್ದು ಇದೆ. ಮತ್ತು ಏನು ಈ ದೇಶದಲ್ಲಿ, ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆದಿದೆ, ಆ ಭ್ರಷ್ಟಾಚಾರ ತಡೆ ಹಿಡಿಬೇಕು ಅಂಥೇಳಿ ನಮ್ಮ ಹಕ್ಕೊತ್ತಾಯ ಇದೆ. ಅದೇ ರೀತಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇದೇ ಡಿಸೆಂಬರ್ 21ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಬಹಿರಂಗ ಸಭೆಯನ್ನು CPM ಪಕ್ಷದ ನೇತೃತ್ವದಲ್ಲಿ ಇದೆ. ನಂತರದಲ್ಲಿ ಅಖಿಲ ಭಾರತ ಮುಷ್ಕರಗಳು ಬರ್ತಾವು. ಅದು ರಾಮದುರ್ಗದಲ್ಲಿ ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಆ ಅಖಿಲ ಭಾರತ ಮುಷ್ಕರವೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ನಾವೆಲ್ಲರೂ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಇಚ್ಛೆಪಡ್ತೀನಿ. ನಮಸ್ಕಾರ. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿಯವರು ಕರೆ ಕೊಟ್ಟದರ ಭಾಗವಾಗಿ ನವೆಂಬರ್ 1ನೇ ತಾರೀಕಿನಿಂದ ಡಿಸೆಂಬರ್ 15ನೇ ತಾರೀಕಿನವರೆಗೆ ಮನೆ ಮನೆ ಕರಪತ್ರ ಹಂಚೋ ಕೆಲಸ ಮಾಡಬೇಕಂತೇಳಿ ಏನು ಕರೆ ಕೊಟ್ಟಿದ್ದರು. ಅದೇ ಥರ ನಾವು ರಾಮದುರ್ಗ ತಾಲೂಕಿನಲ್ಲಿ ಮನೆ ಮನೆಗೆ ಕರಪತ್ರವನ್ನು ಮುಟ್ಟಿಸಿ ಜಾಗೃತರನ್ನಾಗಿ ಮಾಡಿ ಈ ಕಾರ್ಮಿಕರ ಸೌಲಭ್ಯ ಮತ್ತು ರೈತರಿಗೆ ಏನು ಬೆಂಬಲ ಬೆಲೆ ಇಲ್ಲ, ಕಾನೂನುಗಳನ್ನು ಬೇರೆ ಬೇರೆ ರೀತಿಯ ಅನುಕೂಲ ಆಗುವಂಥ ಕಾನೂನುಗಳು ಯಾವುೂ ಇಲ್ಲ. ಕಾರ್ಮಿಕರಿಗೆ ಭಾಳ ಅನ್ಯಾಗಿದೆ, ರೈತರಿಗೂ ಭಾಳ ಅನ್ಯಾಗಿದೆ. ಆಮೇಲೆ ನಿರುದ್ಯೋಗ ಭಾಳ ತಾಂಡವಾಡುತ್ತಿದೆ. ನಿರುದ್ಯೋಗ ಯುವಕರಿಗೂ ಉದ್ಯೋಗ ಸಿಗಬೇಕಂತೇಳಿ ಏನು ನಮ್ಮದು ಡಿಸೆಂಬರ್ 21ರ ಬೆಂಗಳೂರು ಚಲೋ ಕಾರ್ಯಕ್ರಮ ಇದೆ. ಆ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಆ ಭಾಗವಹಿಸಲಿಕ್ಕೆ ನಾವು ಮನೆ ಮನೆ ಪ್ರಚಾರವನ್ನು ಮಾಡಿ ನಾವು ಇನ್ನೂ 2-3 ದಿನ ಪ್ರಚಾರವನ್ನು ಮಾಡಿ 20ನೇ ತಾರೀಕಿಗೆ ಬೆಂಗಳೂರಿಗೆ ಹೋರಾಟದಲ್ಲಿ ಭಾಗವಹಿಸ್ತೇವೆ ಅಂತೇಳಿ ನಮ್ಮ ನಿಧಿ ಸಂಗ್ರಹ ಯಾಕೆ ಮಾಡ್ತಾ ಇದ್ದೀರಿ? ನಿಧಿ ಸಂಗ್ರಹ ನಾವು ಕರಪತ್ರಗಳನ್ನ ಹಂಚ್ತೀವಿ, ಆಮೇಲೆ ಒಂದು ಸ್ವಲ್ಪ ಓಡಾಟ ಮಾಡ್ತೀವಿ, ಅಲ್ಲಿ ಪೆಂಡಲ್ಗಳನ್ನು ಹಾಕ್ತೀವಿ. ಅದಕ್ಕೋಸ್ಕರ ನಾವು ನಿಧಿ ಸಂಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ.